ನಮಸ್ತೆ, ಶ್ರೀ ರಾಘವೇಂದ್ರ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ದಿನ ನಾನು ನಿಮಗೋಸ್ಕರ ಕಾರ್ಡ್ ರೀಡಿಂಗನ್ನು ತಂದಿದ್ದೇನೆ. ಇದು ನಿಮ್ಮ ಪ್ರೀತಿಯಲ್ಲಿ ಪ್ರಸ್ತುತ ಪರಿಸ್ಥಿತಿ ಹೇಗಿದೆ ಅಂತ. ಇದು ಒಂದು ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಸರಿ ಅನಿಸಿದರೆ ಅದನ್ನು ಒಪ್ಕೊಳ್ಳಿ, ಉಳಿದದ್ದನ್ನು ನೆಗೆಟಿವ್ ಆಗಿ ಬಂತು ಅಂದರೆ ಅದನ್ನು ಬ್ರಹ್ಮಾಂಡಕ್ಕೆ ಬಿಟ್ಟುಬಿಡಿ. ನನ್ನ ಪ್ರಕಾರ ಜೀವನವನ್ನು ಪಾಸಿಟಿವ್ ಆಗಿ ಕಳೆಯುವಂತಹದ್ದು ಬಹಳ ಮುಖ್ಯ. ಹಾಗಾಗಿ ಪಾಸಿಟಿವನ್ನು ನೀವೇ ಇಟ್ಕೊಳ್ಳಿ, ನೆಗೆಟಿವನ್ನು ಬ್ರಹ್ಮಾಂಡಕ್ಕೆ ಬಿಟ್ಟುಬಿಡಿ. ಅದು ಯಾರಿಗೆ ರೆಸೊನೇಟ್ ಆಗಬೇಕೋ ಅದನ್ನು ಬ್ರಹ್ಮಾಂಡ ತಲುಪಿಸುತ್ತೆ. ಓಕೆ, ಈಗ ರೀಡಿಂಗನ್ನು ಮಾಡೋಣ. ಇಲ್ಲಿ ನಿಮಗೆ ಎರಡು ರೀಡಿಂಗ್ನ ಆಪ್ಷನ್ಸನ್ನು ಇಟ್ಟಿದ್ದೇನೆ. ಒಂದು ರೆಡ್ ಕಲರ್ ವಿಶಿಲ್, ಇನ್ನೊಂದು ಬ್ಲೂ ಕಲರ್ ವಿಶಿಲ್. ಕಾಣಿಸ್ತಾ ಇದೆಯಲ್ಲ? ಆಲ್ರೆಡಿ ಕಾರ್ಡನ್ನು ಶಫಲ್ ಮಾಡಿ, ಕಾರ್ಡ್ ಕಟ್ಟಿಂಗ್ ಮಾಡಿ ಶಫಲ್ ಮಾಡಿ ಇಟ್ಟಿದ್ದೇನೆ. ಶಫಲ್ ಮಾಡಿ ಕಾರ್ಡ್ಗಳನ್ನು ಸೆಲೆಕ್ಟ್ ಮಾಡಿ ಇಟ್ಟಿದ್ದೇನೆ, ಯಾಕೆಂದರೆ ವಿಡಿಯೋ ಲೆಂತಿ ಆಗುತ್ತೆ ಅನ್ನೋ ಉದ್ದೇಶದಿಂದ. ಓಕೆ, ಆಯ್ಕೆ ಮಾಡ್ಕೊಳ್ಳಿ. ಮೆಡಿಟೇಷನ್ ಮಾಡಿ ಕೂಡ ಆಯ್ಕೆ ಮಾಡ್ಬೋದು, ಅಥವಾ ಹಾಗೆ ಕೂಡ ಆಯ್ಕೆ ಮಾಡ್ಕೊಳ್ಬೋದು. ನಿಮಗೆ ಯಾವುದು ಅಟ್ರಾಕ್ಷನ್ ಆಗುತ್ತೋ ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ಎಸ್, ಈಗ ಫಸ್ಟ್ ಒನ್ ರೀಡಿಂಗನ್ನು ನೋಡೋಣ. ಯಾರು ಈ ರೆಡ್ ಕಲರ್ ವಿಶಿಲನ್ನು ಆಯ್ಕೆ ಮಾಡಿದ್ದೀರೋ ಅವರಿಗೆ. ಓಕೆ, ಸ್ವಲ್ಪ ಕಾರ್ಡ್ಗಳನ್ನು ಮೇಲೆ ಇಡ್ತೇನೆ, ಯಾಕೆ ಅಂದರೆ ಕೆಲವೊಂದು ಸಲ ನೋಡಿದಾಗ ಕಾರ್ಡ್ಗಳು ಅದು ಕಾಣಿಸ್ತಾ ಇಲ್ಲ ಅಂತ ಅನಿಸಿತು. ಹಾಗಾಗಿ ಸ್ವಲ್ಪ ಮೇಲೆ ಮೇಲೆ ಕಾರ್ಡ್ಗಳನ್ನು ಇಡ್ತಾ ಹೋಗ್ತೇನೆ, ನಿಮಗೆ ಕಾಣಿಸುವಂತಹ ಉದ್ದೇಶದಿಂದ. ಕಾಣಿಸ್ತಾ ಇದೆ ಅಲ್ವಾ? ಇಲ್ಲೇ ಇಡ್ತೇನೆ. ಆದಷ್ಟು ಮೇಲೆ ಮೇಲೆ ಕಾರ್ಡ್ಗಳನ್ನು ಇಟ್ಟಿದ್ದೇನೆ ಕಾಣಿಸುವ ಹಾಗೆ. ಎಸ್, ನೋಡಿ, ಫಸ್ಟ್ ಒನ್ ರೀಡಿಂಗ್ನ ಪ್ರಕಾರ ಏನು ಬರ್ತಾ ಇದೆ ಅಂದರೆ ಸ್ವಲ್ಪ ಇದು ನೆಗೆಟಿವನ್ನೇ ಸೂಚಿಸ್ತಾ ಇದೆ. ಡೆವಿಲ್ ಕಾರ್ಡ್ ಬಂದಿದೆ. ಇದು ಡೆವಿಲ್ ಕಾರ್ಡ್. ಈ ಡೆವಿಲ್ ಕಾರ್ಡ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ನಿಮ್ಮ ರಿಲೇಷನ್ಶಿಪ್, ಕೆಲವರಿಗೆ ಇದು ಟಾಕ್ಸಿಕ್ ರಿಲೇಷನ್ಶಿಪ್ ಕೂಡ ಆಗಿರಬಹುದು. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ ಥರ್ಡ್ ಪರ್ಸನ್ ಎಂಟ್ರಿಯನ್ನು ತೋರಿಸ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ ಈಗೋ ಕ್ಲಾಶನ್ನು ತೋರಿಸ್ತಾ ಇದೆ. ಮತ್ತು ಕೆಲವರಿಗೆ ಇದು ಯಾವುದೋ ಒಂದು ವಿಚಾರಕ್ಕೆ ಜಗಳ ಆಗಿರೋದನ್ನು ತೋರಿಸ್ತಾ ಇದೆ ಅಂತ ಅನಿಸುತ್ತೆ. ಯಾವುದೋ ಒಂದು ವಿಚಾರಕ್ಕೆ ಜಗಳ ಆಗಿದೆ ಅಂತ ಅನಿಸುತ್ತೆ. ಯೂನಿವರ್ಸ್ ಹೇಳ್ತಾ ಇದೆ ಈ ರಿಲೇಷನ್ಶಿಪ್ ಸ್ವಲ್ಪ ಟಾಕ್ಸಿಕ್ ಆಗಿದೆ ಅಂತ ಹೇಳ್ತಾ ಇದೆ. ಅದಕ್ಕೆ ಇದು ಬ್ಯಾಕ್ಗ್ರೌಂಡಲ್ಲಿ ಬ್ಲ್ಯಾಕ್ ಬಂದಿದೆ ಅಂತ ಹೇಳ್ತಾ ಇದೆ. ಓಕೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಬ್ಯಾಲೆನ್ಸ್ ಮಾಡಿ ಅಂತ ಹೇಳ್ತಾ ಇದೆ. ಅಂದರೆ ಏನಾಗಿದೆ ಅಂತ ಹೇಳಿದರೆ, ಟಾಕ್ಸಿಕ್ ರಿಲೇಷನ್ಶಿಪ್ ಬಹುಶಃ ನಿಮಗೆ ಗೊತ್ತಾಗಿದೆ ಅನಿಸುತ್ತೆ. ಈ ಜಗಳದಿಂದ ನಿಮಗೆ ಸಾಕಷ್ಟು ಹರ್ಟ್ ಆಗಿದೆ ಅಂತ ಅನಿಸುತ್ತೆ. ಅದರಿಂದಾಗಿ ಈ ರಿಲೇಷನ್ಶಿಪ್ನ ವಿಚಾರವಾಗಿ ನಿಮ್ಮ ಮನಸ್ಸನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಭ್ರಮೆಗೆ ಒಳಗಾಗಬೇಡಿ. ನಿಮ್ಮನ್ನು ನೀವು ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ನಿಮ್ಮ ಆರೋಗ್ಯದ ಬಗ್ಗೆ ಕೂಡ ಗಮನ ಕೊಡಿ ಅಂತ ಹೇಳ್ತಾ ಇದೆ ಈ ಕಾರ್ಡ್. ತುಂಬಾ ಭ್ರಮೆಗೆ ಒಳಗಾಗಿದ್ದೀರಾ, ತುಂಬಾ ನೋವನ್ನು ತಿಂತಾ ಇದ್ದೀರಾ ಅನಿಸುತ್ತೆ ಈ ರಿಲೇಷನ್ಶಿಪ್ಪಿಂದ. ದಯವಿಟ್ಟು ಸ್ವಲ್ಪ ಹೊರಗಡೆ ಬನ್ನಿ ಅಂತ ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಈ ರಿಲೇಷನ್ಶಿಪ್ ಹಾಳಾಗಲಿಕ್ಕೆ ಕಾರಣ ಈಗೋ. ಸಂಪೂರ್ಣವಾಗಿ ಈಗೋ ಅಡ್ಡ ಬಂದಾಗ ಏನಾಗುತ್ತೆ, ಇಬ್ಬರು ಕೂಡ ಮಾತನ್ನು ಬಿಡುವಂಥ ಚಾನ್ಸಸ್ ಇದೆ. ಕೆಲವರು ಇಲ್ಲಿ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀರಾ, ಬಟ್ ನಿಮ್ಮ ವ್ಯಕ್ತಿ ನಿಮ್ಮನ್ನು ಒಪ್ಕೊಳ್ತಾ ಇಲ್ಲ. ಇನ್ನೂ ಕೆಲವರು ಏನು ಮಾಡಿದ್ದಾರೆ, ತಮ್ಮ ನಂಬರನ್ನು ಹೈಡ್ ಮಾಡಿರ್ಬೋದು, ಅಥವಾ ನಂಬರನ್ನು ಚೇಂಜ್ ಮಾಡಿರ್ಬೋದು, ಅಥವಾ ನಿಮ್ಮ ಸೋಷಿಯಲ್ ಕಾಂಟ್ಯಾಕ್ಟನ್ನು ನೀವು ನಿಲ್ಲಿಸ್ಬಿಟ್ಟಿದ್ದೀರ ಕಂಪ್ಲೀಟಾಗಿ. ಅಥವಾ ಅವರು ಅದರಿಂದಾಗಿಯೂ ಕೂಡ ಸ್ವಲ್ಪ ಜಗಳಗಳು ಮುಂದೆ ಹೋಗಿದೆ ಅಂತ ಅನಿಸುತ್ತೆ. ಮತ್ತು ಕೆಲವರಿಗೆ ಇದು ಟಾಕ್ಸಿಕ್ ಆಗಿರ್ಬೋದು, ಬ್ಯಾಲೆನ್ಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಆದರೂ ಕೂಡ ಆ ವ್ಯಕ್ತಿನ ಬಿಟ್ಕೊಡ್ಲಿಕ್ಕೆ ನಿಮಗೆ ಮನಸ್ಸಿಲ್ಲ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಪೇಜ್ ಆಫ್ ವಾಂಡ್ಸ್. ಎಸ್, ವೆಯ್ಟ್ ಮಾಡ್ತಾ ಇದ್ದೀರಾ, ಪುನಃ ಪುನಃ ಆ ರಿಲೇಷನ್ಶಿಪ್ಪಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದೆ ಈ ಕಾರ್ಡ್. ಬಟ್ ಕಾರ್ಡ್ ಹೇಳ್ತಾ ಇರೋದೇನು ಅಂತ ಹೇಳಿದರೆ, ಕೆಲವೊಬ್ಬರಿಗೆ ಈ ರಿಲೇಷನ್ಶಿಪ್ ತುಂಬಾ ಟಾಕ್ಸಿಕ್. ಯಾಕೆಂದರೆ ಬ್ಯಾಕ್ಗ್ರೌಂಡ್ ಫುಲ್ಲು ಬ್ಲ್ಯಾಕ್ ಆಗಿ ಬಂದಿದೆ, ಕಾಣಿಸ್ತಾ ಇದೆಯಲ್ಲ? ಆದ್ದರಿಂದಾಗಿ ಇದೊಂದು ಟಾಕ್ಸಿಕ್ ರಿಲೇಷನ್ಶಿಪ್, ಸ್ವಲ್ಪ ಜಾಗ್ರತೆ ವಹಿಸಿ ಅಂತ ಹೇಳ್ತಾ ಇದೆ. ಇನ್ನು ಕೆಲವರಿಗೆ ಏನಾಗಿದೆ ಅಂದರೆ, ಅವರ ನೇಮ್, ಫೇಮ್ ಆಗಿರ್ಬೋದು, ಅಥವಾ ಅವರ ಮನಸ್ಸಿಗೆ ತುಂಬಾ ಹರ್ಟ್ ಆಗಿದೆ, ಫಾಲ್ ಡೌನ್ ಆಗಿದ್ದಾರೆ, ಆ ಫೆಲ್ ಡೌನ್ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದಾರೆ.
ಕೆಲವರಿಗೆ ತುಂಬಾ ಇದು ಅವಮಾನ ಅಂತ ಅನ್ನಿಸ್ಬಿಟ್ಟಿದೆ. ತುಂಬಾ ನೋವು ಕಾಣಿಸ್ತಾ ಇದೆ ಈ ಕಾರ್ಡಲ್ಲಿ. ಕೆಲವರು ರಾತ್ರಿ ಹೊತ್ತು ನಿದ್ದೆಗೆಡ್ತಾ ಇದ್ದೀರಾ ಈ ವಿಚಾರವಾಗಿ, ಮತ್ತು ಕೆಲವರು ರಾತ್ರಿ ಹೊತ್ತಲ್ಲಿ ಚಿಂತೆ ಮಾಡ್ತಾ ಇದ್ದೀರಾ. ಟೋಟಲ್ ಕನ್ಫ್ಯೂಷನ್ ಅಂತ ಅನ್ನಿಸ್ತಾ ಇದೆ. ಇದು ಯಾಕೆ ಹೀಗಾಯಿತು ಅಂತ ಆಲೋಚಿಸ್ತಾ ಇದ್ದೀರಾ. 9 ಆಫ್ ವಾಂಡ್ಸ್ ಕಾರ್ಡ್ ಏನು ಹೇಳ್ತಾ ಇದೆ, ನಿಮ್ಮ ಪಾಸ್ಟ್ ಕರ್ಮಗಳಿಂದ ಕೂಡ ಆಗಿರ್ಬೋದು, ಅಥವಾ ನಿಮ್ಮ ನೆಗೆಟಿವ್ ಮ್ಯಾನಿಫೆಸ್ಟೇಷನಿಂದ ಕೂಡ ಈ ರೀತಿಯ ರಿಲೇಷನ್ಶಿಪ್ಪಲ್ಲಿ ಟಾಕ್ಸಿಕ್ ಬಂದಿರಬಹುದು ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಇದಕ್ಕೆ ಸಂಪೂರ್ಣವಾಗಿ ನೀವೇ ಜವಾಬ್ದಾರರು ಅನ್ನೋ ರೀತಿಯಲ್ಲಿ ಬ್ರಹ್ಮಾಂಡ ನಿಮಗೆ ಹೇಳ್ತಾ ಇದೆ. ವೆಯ್ಟ್ ಮಾಡ್ತಾ ಇದ್ದೀರಾ ಸರಿ ಹೋಗುತ್ತಾ ಅಂತ. ಕೆಲವರಿಗೆ ಇದು ಸರಿ ಹೋಗುವಂತಹ ಸಾಧ್ಯತೆ ಇದೆ, ಮತ್ತು ಕೆಲವರಿಗೆ ಏನು ಅಂತ ಹೇಳಿದ್ರೆ ತೀರಾ ನೆಗೆಟಿವ್ ಕಾರ್ಡ್ ಆಗಿರೋದ್ರಿಂದ ಈ ರಿಲೇಷನ್ಶಿಪ್ನ ಬಿಟ್ಬಿಡಿ ಅಂತಲೇ ಹೇಳ್ತಾ ಇದೆ. ಓಕೆ, ಯಾಕೆ ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ನಿಮಗೊಂದು ಹೊಸ ಆಫರ್ ಬರ್ತಾ ಇದೆ. ಕಾಣಿಸ್ತಾ ಇದೆಯಲ್ಲ, ಹೊಸ ಆಫರ್ ಬರ್ತಾ ಇದೆ. ಅದು ನಿಮ್ಮ ಸೋಲ್ಮೇಟ್ ಆಗಿರ್ಬೋದು, ಟ್ವಿನ್ ಫ್ಲೇಮ್ ಆಗಿರ್ಬೋದು, ಅಥವಾ ನಿಮಗೆ ಗೊತ್ತಿರುವಂತಹ ರಿಲೇಷನ್ಸೇ ಆಗಿರ್ಬೋದು. ಅದನ್ನು ಒಪ್ಕೊಳ್ಳಿ. ದೇವರ ಅನುಗ್ರಹ ಇದೆ ನಿಮಗೆ. ಜೆನ್ವಿನ್ ಆದಂತಹ ಪರ್ಸನ್ ನಿಮ್ಮ ಜೀವನಕ್ಕೆ ಎಂಟ್ರಿ ಹೊಡಿತಾ ಇದ್ದಾರೆ, ವೆಯ್ಟ್ ಮಾಡ್ತಾ ಇದ್ದಾರೆ. ನೀವೇನು ವೆಯ್ಟ್ ಮಾಡ್ತಾ ಇದ್ದೀರೋ ಅವರು ಕೂಡ ನಿಮ್ಮನ್ನು ವೆಯ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ, ಆ ವ್ಯಕ್ತಿಗೋಸ್ಕರ ಅಂತ. ಕಾಣಿಸ್ತಾ ಇದೆಯಲ್ಲ, ಇಲ್ಲೂ ವೇಟಿಂಗ್, ಇಲ್ಲೂ ವೇಟಿಂಗ್. ಇಲ್ಲಿ ಒಬ್ಬ ಮೇಲ್ ಪರ್ಸನ್, ಇಲ್ಲಿ ಒಂದು ಫೀಮೇಲ್ ಪರ್ಸನ್. ಕಾರ್ಡ್ ಯಾವ ರೀತಿ ಹೇಳ್ತಾ ಇದೆ ನೋಡಿ. ನೀವು ಈ ಟಾಕ್ಸಿಕ್ಕಿಂದ ಕಂಪ್ಲೀಟಾಗಿ ಹೊರಗೆ ಬಂದರೆ ನ್ಯೂ ರಿಲೇಷನ್ಶಿಪ್ ಸಿಕ್ಕುತ್ತೆ, ಅದು ಕಂಪ್ಲೀಟ್ ಆಗುತ್ತೆ. ಆ ವ್ಯಕ್ತಿ ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಅವರು ಸ್ಟಾರ್ ಥರ ನಿಮ್ಮನ್ನು ನೋಡ್ತಾರೆ, ನೀವು ಅವರನ್ನು ನೋಡ್ತೀರಾ ಅಂತ ಹೇಳ್ತಾ ಇದೆ. ನಾನು ಹೇಳೋದು ಒಂದೇ, ಟಾಕ್ಸಿಕ್ ಜನರ ಜೊತೆ ಇದ್ದು ನೋವನ್ನು ಅನುಭವಿಸ್ಕೊಂಡು ಮತ್ತು ವೇಟಿಂಗ್ ಮಾಡಿ ಪುನಃ ಟವರ್ ಮೂಮೆಂಟ್ಗೆ ಬರ್ತಾ ನಿದ್ದೆಗೆಡ್ತಾ ಆ ಬ್ಯಾಡ್ ಮ್ಯಾನಿಫೆಸ್ಟೇಷನ್ನ ಯಾಕೆ ಹೇಳ್ಕೊಳ್ತೀರಾ. ಜೀವನದಲ್ಲಿ ಒಳ್ಳೆಯ ಸಂದರ್ಭಗಳು ನಿಮಗಾಗಿ ಕಾಯ್ತಾ ಇದೆ. ನಿಮಗದು ಹೊಂದಾಣಿಕೆ ಆಗಲಿಲ್ಲ ಅಂತ ಆದಾಗ ನಿಮ್ಮ ಆಪ್ಷನ್ಸ್ ಅಲ್ಲಿಗೆ ಮುಗೀತು ಅಂತ ಅನಿಸುತ್ತೆ. ಯೂನಿವರ್ಸಿಗೆ ಕಂಪ್ಲೀಟಾಗಿ ಸರೆಂಡರ್ ಆಗಿ, ನೀವು ನಂಬಿರ್ತಕ್ಕಂಥ ದೇವರಿಗೆ ಸರೆಂಡರ್ ಆಗಿ, ನಿಮ್ಮ ಜೀವನದಲ್ಲಿ ಅದು ಪಾಸಿಟಿವ್ ಕಡೆಗೆ ಕರ್ಕೊಂಡು ಹೋಗುತ್ತೆ. ತುಂಬಾ ಡ್ರೈ ಆದಾಗ ಏನಾಗುತ್ತೆ, ನಿಮ್ಮ ಎನರ್ಜಿ ಡ್ರೈ ಆದರೆ ನೋಡಿ, ಇಲ್ಲಿ ಈ ವ್ಯಕ್ತಿ ಇಗೋಯಿಸ್ಟಿಕ್ ಆಗಿದ್ದಾರೆ, ಬಿಟ್ಬಿಟ್ಟಿದ್ದಾರೆ. ಇಲ್ಲಿ ಟವರ್ ಮೂಮೆಂಟ್, ಇಲ್ಲಿ ಡೆತ್ ಕಾರ್ಡ್ ನೋಡಿ. ಇದು ಈ ಡೆವಿಲ್ ಕಾರ್ಡು ಮತ್ತು ಈ ಟವರ್ ಕಾರ್ಡ್ ನೋಡಿ, ಫಸ್ಟಿಗೆ ಎಂಡಿಗೆ ಯಾವ ರೀತಿ ಬಂದಿದೆ ನೋಡಿ, ಎಷ್ಟು ಟಾಕ್ಸಿಕ್. ಬ್ಲ್ಯಾಕ್ ಕೆಳಗೆ ಪರ್ಪಲ್, ಇಲ್ಲೂ ಒಂದು ಸ್ವಲ್ಪ ಪರ್ಪಲ್ ಬ್ಲೂಯಿಶ್, ಎಲ್ಲ ಟಾಕ್ಸಿಕ್ಕನ್ನು ತೋರಿಸ್ತಾ ಇದೆ. ರಿಲೇಷನ್ಶಿಪ್ಪಲ್ಲಿ ನೀವು ಅಂದ್ಕೊಂಡ ಹಾಗೆ ಇಲ್ಲ ಅಂತ ಅನಿಸುತ್ತೆ. ಮತ್ತು ಕೆಲವರಿಗೆ ಏನಂದರೆ ಬ್ಯಾಡ್ ಹ್ಯಾಬಿಟ್ಸ್ ಇದೆ, ಅದು ಗೊತ್ತಾಗಿ ಅದರಿಂದ ರಿಲೇಷನ್ಶಿಪ್ ಕಟ್ಟಾಗಿ ಅದು ಚಿಂತೆಗೆ ಕಾರಣ ಆಗಿದೆ ಅಂತಲೂ ಹೇಳ್ತಾ ಇದೆ ಕಾರ್ಡ್ಗಳು. ವೆಯ್ಟ್ ಮಾಡಿ, ನಿಮ್ಮ ಜೀವನದಲ್ಲಿ ಸಕ್ಸಸ್ ಇದೆ, ಬದಲಾವಣೆ ಇದೆ. ಬೇರೆ ವ್ಯಕ್ತಿ ಬರ್ತಾ ಇದ್ದಾರೆ, ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಸೋಲ್ಮೇಟ್ ಆಗಿರ್ಬೋದು, ಟ್ವಿನ್ ಫ್ಲೇಮ್ ಆಗಿರ್ಬೋದು, ಅಥವಾ ನಿಮ್ಮ ರಿಲೇಷನ್ಸಲ್ಲೇ ಆಗಿರ್ಬೋದು. ವೆಯ್ಟ್ ಮಾಡಿ, ನಿಮ್ಮ ಜೀವನದಲ್ಲಿ ಸ್ಟಾರ್ ಕಾರ್ಡ್ ಇದೆ ಕೆಲವರಿಗೆ. ಇನ್ನೂ ಕೆಲವರಿಗೆ ಕಂಪ್ಲೀಟ್ಲಿ ಇದೊಂದು ಇಗೋಯಿಸ್ಟಿಕ್ ಅಂತಾದರೆ ಅದು ವೆಯ್ಟ್ ಮಾಡಿ, ಬದಲಾವಣೆ ಬರುತ್ತೆ ಅಂತ ಕಾರ್ಡ್ ಹೇಳ್ತಾ ಇದೆ. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಥ್ಯಾಂಕ್ ಯು. ಕಾರ್ಡ್ಗಳು ಯಾವಾಗಲೂ ಪಾಸಿಟಿವನ್ನೇ ತೋರಿಸಲಿಕ್ಕೆ ಪ್ರಯತ್ನ ಮಾಡುತ್ತೆ. ಬಟ್ ಏನು ಅಂತ ಹೇಳಿದ್ರೆ, ಸಿಚುವೇಶನ್ ನೋಡಿದಾಗ ಕೆಲವೊಮ್ಮೆ ಅದು ನೆಗೆಟಿವ್ ಆಗಿರುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅದಕ್ಕೆ ನಾನು ಹೇಳಿದ್ದು, ನಿಮಗೆ ಯಾವುದು ರೆಸೊನೇಟ್ ಆಗುತ್ತೋ ಅದನ್ನು ಮಾತ್ರ ತಗೊಳ್ಳಿ, ಉಳಿದದ್ದನ್ನು ಬ್ರಹ್ಮಾಂಡಕ್ಕೆ ಬಿಟ್ಟುಬಿಡಿ. ಒಂದು. ಎರಡನೇದಾಗಿ ಏನು ಅಂತ ಹೇಳಿದರೆ, ಜೀವನದಲ್ಲಿ ಟಾಕ್ಸಿಕ್ಸ್ ಪರ್ಸನಿಂದ ಆದಷ್ಟು ದೂರ ಇರಿ. ನೀವು ಡ್ರೈ ಆಗ್ತೀರಾ. ನೀವು ಡ್ರೈ ಆದಾಗ ನೀವು ಎಷ್ಟು ಒಣಗ್ತಾ ಹೋಗ್ತೀರೋ ನೀವು ಮ್ಯಾನಿಫೆಸ್ಟ್ ಮಾಡೋದು ಕೂಡ ಬ್ಯಾಡೇ ಆಗೋಗುತ್ತೆ. ಅದರಿಂದ ಮತ್ತೆ ನೆಗೆಟಿವ್ ರಿಲೇಷನ್ಶಿಪ್ಪಲ್ಲಿ ಬರ್ತಾ ಹೋಗುತ್ತೆ. ಅದು ಯಾವುದೇ ರಿಲೇಷನ್ಶಿಪ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಕೊಲೀಗ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಪಾರ್ಟ್ನರೇ ಆಗಿರ್ಬೋದು, ಇನ್ಯಾವುದೋ ರೀತಿಯಲ್ಲಿ ಬಂದು ಆ ಕರ್ಮವನ್ನು ಅನುಭವಿಸಬೇಕಾಗುತ್ತೆ. ಆದ್ದರಿಂದಾಗಿ ಆದಷ್ಟು ಪಾಸಿಟಿವ್ನೆಸ್ ಕಡೆಗೆ ನಿಮ್ಮ ಆಲೋಚನೆಯಾಗಲಿ ನಿಮ್ಮ ಸಂಬಂಧಗಳನ್ನಾಗಲಿ ಇಟ್ಕೊಳ್ಳಿ ಅಂತ ನಾನು ಹೇಳಬಲ್ಲೆ.
ಇದಾಗಿತ್ತು ಫಸ್ಟ್ ಪೈಲ್ ಅವರ ರೀಡಿಂಗ್. ಈಗ ಸೆಕೆಂಡ್ ಪೈಲ್ ಅವರ ರೀಡಿಂಗನ್ನು ನೋಡೋಣ. ಬ್ಲೂ ಸೆಲೆಕ್ಟ್ ಮಾಡಿದಂಥವರಿಗೆ ಬೇಜಾರು ಮಾಡಲಿಕ್ಕೆ ಹೋಗಬೇಡಿ. ಕಾರ್ಡ್ಗಳು ಯಾವಾಗಲೂ ಸತ್ಯವನ್ನೇ ಹೇಳುತ್ತೆ, ಅದು ಕಾರ್ಡ್ಗಳು ಮುಚ್ಚಿಡಲ್ಲ. ಬಟ್ ಏನು ಅಂತ ಹೇಳಿದ್ರೆ ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಉಳಿದದ್ದನ್ನು ಹಾಗೆಯೇ ಬ್ರಹ್ಮಾಂಡಕ್ಕೆ ಬಿಟ್ಟುಬಿಡಿ. ಓಕೆ, ಇದು ಮ್ಯಾರಿಡ್ ಮತ್ತು ಅನ್ಮ್ಯಾರಿಡ್ ಪರ್ಸನಿಗೆ ಸಂಬಂಧಪಟ್ಟಿರುವಂತಹದ್ದಾಗಿದೆ ಈ ಕಾರ್ಡ್. ಈ ಕಾರ್ಡಲ್ಲಿ ನೋಡಿ ಏನಾಗಿದೆ, ಇದು ಕೂಡ ಅಷ್ಟೇ. ಇಲ್ಲಿ ಮ್ಯಾರಿಡ್ ಆಗಿದ್ದರೆ ತುಂಬ ಚೆಂದ ಇರುವಂಥ ಸಂಸಾರದಲ್ಲಿ ಬೇರೆಯಾದೋ ಮಾತುಗಳು ಜಗಳಕ್ಕೆ ಕಾರಣ ಆಗಿದೆ. ಕುಟುಕು ಸ್ವಭಾವಗಳು ಯಾರದ್ರಲ್ಲೂ ಇದೆ, ಅದು ಇಲ್ಲಿ ಪೆಟ್ಟು ಕೊಟ್ಟಿದೆ. ಇನ್ನು ಕೆಲವರಿಗೆ ಏನಾಗಿದೆ, ಅನ್ಮ್ಯಾರಿಡ್ ಆಗಿದ್ದರೆ ಕೆಲವೊಂದು ವಿಚಾರಗಳಾಗಿರ್ಬೋದು ಅಥವಾ ಈಗೋಯಿಸ್ಟಿಕ್ ಆಗಿರ್ಬೋದು ಅಥವಾ ಕೆಲವು ವ್ಯಕ್ತಿಗಳು ಎಂಟ್ರಿ ಹೊಡೆದು ಕೂಡ ಇಲ್ಲಿ ಜಗಳಕ್ಕೆ ಕಾರಣ ಆಗಿದೆ, ದುಃಖಕ್ಕೆ ಕಾರಣ ಆಗಿದೆ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಇನ್ನು ಕೆಲವರಿಗೆ ಜಗಳ ಆಗಿ ಕಂಪ್ಲೀಟ್ಲಿ ರಿಲೇಷನ್ಶಿಪ್ ಮುರಿದೋಗಿದೆ, ನೋ ಕಾಂಟ್ಯಾಕ್ಟ್ಗೆ ಬಂದು ಕೂತ್ಬಿಟ್ಟಿದೆ. ಅದರಿಂದ ಸಾಕಷ್ಟು ಪೇಯ್ನನ್ನು ಅನುಭವಿಸಿದ್ದೀರಾ, ಮರಿಲಿಕ್ಕೂ ಕೂಡ ನಿಮ್ಮಿಂದ ಆಗ್ತಾ ಇಲ್ಲ. ಬಟ್ ಇದೊಂದು ಡೆತ್ ಕಾರ್ಡ್ ಬಂದಿರುವಂಥದ್ದು ಎಂಡಿಂಗ್ ಕಾರ್ಡ್ ಅಲ್ಲ, ನ್ಯೂ ಬಿಗಿನಿಂಗ್ ಇದೆ. ಯಾಕೆ ಅಂತ ಹೇಳಿದ್ರೆ ಡೆತ್ ಕಾರ್ಡಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ನೋಡಿ, ಈ ಹಿಂದ್ಗಡೆ ಇಲ್ಲಿ ಒಂದು ಸೂರ್ಯನ ಉದಯ ಆಗ್ತಾ ಇದೆ, ಸನ್ರೈಸ್ ಆಗ್ತಾ ಇದೆ. ಅಂದರೆ ಒಂದು ಕೆಟ್ಟದ್ದು ಎಂಡ್ ಆದಮೇಲೆ ಒಳ್ಳೆಯದು ಬಂದೇ ಬರುತ್ತೆ ಅನ್ನುವಂಥದ್ದು ಇಲ್ಲಿ ಕಾಣಿಸುತ್ತಾ. ಅದೇ ಸಿಚುವೇಶನ್ ಇಲ್ಲಿ ನೋಡಿ, ಇಲ್ಲೂ ಅದೇ ಕಂಬ, ಇದು ಅದೇ ಕಂಬ. ಈ ಮೂನ್ ಕಾಣಿಸ್ತಾ ಇರೋದು ಈ ಡೆತ್ ಕಾರ್ಡ್ನ ಜೊತೆಗೆ. ಇದು ಹೊರಗಡೆ ಬಂದ ಮೇಲೇ ಈ ಪಾಸಿಟಿವ್ನೆಸ್ ಬರ್ತಾ ಇದೆ. ಓಕೆನಾ? ಕಂಪ್ಲೀಟಾಗಿ ಚೇಂಜನ್ನು ತೋರಿಸ್ತಾ ಇದೆ. ಜಸ್ಟಿಸ್, ಎಸ್, ಅದಕ್ಕೆ ಸರಿಯಾಗಿ ಹೇಳ್ತಾ ಇದೆ. ಜಸ್ಟಿಸ್ ಕಾರ್ಡ್ ನ್ಯಾಯವನ್ನು ಹೇಳ್ತಾ ಇದೆ. ನಿಮಗೆ ನ್ಯಾಯವನ್ನು ಒದಗಿಸಬೇಕು ಎನ್ನುವಂತಹ ಒಂದು ಆಲೋಚನೆ ದೇವರಲ್ಲಿ ಕೂಡ ಇದೆ. ನೀವು ತುಂಬಾ ರಿಲೇಷನ್ಶಿಪ್ಪಲ್ಲಿ ಪ್ರಾಂಪ್ಟ್ ಆಗಿದ್ದೀರಾ ಅಂತ ಅನಿಸುತ್ತೆ. ಪರಮಾತ್ಮ ಅದಕ್ಕೆ ನಿಮಗೆ ಜಸ್ಟಿಸ್ ಕೊಡಲಿಕ್ಕೆ ಕೂಡ ತಯಾರಿದ್ದಾರೆ. ಮತ್ತು ಕೆಲವೊಂದು 10 ಆಫ್ ಸೋರ್ಸ್ ಬಂದಿದೆ. 10 ಆಫ್ ಸೋರ್ಸ್ ಏನು ಹೇಳ್ತಾ ಇದೆ, ಎಸ್, ಈ ರಿಲೇಷನ್ಶಿಪ್ಪಲ್ಲಿ ಜಗಳ ಆಗಿದೆ, ಕೆಲವರಿಗೆ ಬಿಟ್ಟು ಹೋಗಿದೆ ಮತ್ತು ಕೆಲವರಿಗೆ ಅದರಿಂದ ನಿರೀಕ್ಷೆಗಳಿಗೆ ತಕ್ಕ ಹಾಗೆ ಬದಲಾವಣೆಗಳು ಕೂಡ ಆಗುತ್ತೆ ಅಂತ ಹೇಳ್ತಾ ಇದೆ. ಕೆಲವರು ತುಂಬಾ ಆಲೋಚನೆ ಮಾಡ್ತಾ ಇದ್ದೀರಾ, ಎಷ್ಟರ ಮಟ್ಟಿಗೆ ಅಂದರೆ ಅದರಿಂದ ಜಗಳಗಳಿಂದ ಪೆಟ್ಟಾಗಿರುವಂಥದ್ದು, ನೋವಾಗಿರುವಂಥದ್ದು, ನಿದ್ದೆಗೆ ಡಿಸ್ಟರ್ಬ್ ಆಗಿದೆ ಮತ್ತು ಕೆಲವರಿಗೆ ಕಂಪ್ಲೀಟ್ಲಿ ಹಾರ್ಟ್ ಬ್ರೇಕ್ ಆಗಿದೆ ಅಂತ ಹೇಳ್ತಾ ಇದೆ. ಬಟ್ ಆದರೆ ಕೆಲವರಿಗೆ ಏನಾಗಿದೆ, ವಾಪಸ್ ಆ ಪ್ರೀತಿ ಸಿಕ್ಕುತ್ತೆ. ಇನ್ನು ಕೆಲವರಿಗೆ ಹೊಸ ಪ್ರೀತಿ ಬರ್ತಾ ಇದೆ. ಪೇಜ್ ಆಫ್ ಕಪ್ಸ್ ನ್ಯೂ ಬಿಗಿನಿಂಗನ್ನು ತೋರಿಸ್ತಾ ಇದೆ. ವಾಂಡ್ಸ್ ಕೂಡ ಅಷ್ಟೇ ಒಂದು ಹೊಸ ರಿಲೇಷನ್ಶಿಪ್ಪನ್ನು ತೋರಿಸ್ತಾ ಇದೆ. ಫೂಲ್ ಕೂಡ ಅಷ್ಟೇ ಒಂದು ರೀತಿಯ ಫಾರ್ಚೂನ್ ಎನರ್ಜಿಯನ್ನು ತೋರಿಸ್ತಾ ಇದೆ. ನೋಡಿ, ಅದು ಕೆಲವರಿಗೆ ಏನಾಗಿದೆ ಅಂದರೆ ಈ ರಿಲೇಷನ್ಶಿಪ್ ಕಂಪ್ಲೀಟಾಗಿ ಕಟ್ಟಾದಮೇಲೆ ಕೆಲವರಿಗೆ ಒಳ್ಳೆ ರಿಲೇಷನ್ಶಿಪ್ ಕೂಡ ಬಂದಿದೆ. ಅದು ಸೋಲ್ಮೇಟ್ ಆಗಿರ್ಬೋದು, ಟ್ವಿನ್ ಫ್ಲೇಮ್ ಆಗಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಸೂಚಿಸಿರುವಂತಹ ಯಾವುದೋ ರಿಲೇಷನ್ಶಿಪ್ ಕೂಡ ಆಗಿರಬಹುದು. ಮ್ಯಾರಿಡ್ ಪರ್ಸನ್ ಆದರೂ ಅಷ್ಟೇ, ಇಲ್ಲಿ ಏನಾಗಿದೆ, ಕೆಲವರಿಗೆ ಇಲ್ಲಿ ತೊಂದರೆಯಾಗಿ, ಗಲಾಟೆಯಾಗಿ, ನೋವಾಗಿದೆ, ಮಾತುಕತೆ ಬಿಟ್ಬಿಟ್ಟಿದ್ದೀರಾ. ಬಟ್ ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ನ್ಯಾಯ ಇದೆ, ನಿಮ್ಮ ಸಂಸಾರ ಸರಿ ಹೋಗುತ್ತೆ. ಮತ್ತು ಅದರ ಜೊತೆಗೆ ಏನು ಅಂತ ಹೇಳಿದರೆ ಸ್ವಲ್ಪ ವೆಯ್ಟ್ ಮಾಡಿ, ಇದು ವೇಟಿಂಗನ್ನು ಕೂಡ ತೋರಿಸುತ್ತೆ. ಜೀವನದಲ್ಲಿ ಆಫರ್ಗಳು ಬಂದೇ ಬರುತ್ತೆ ಅಂತ ಹೇಳ್ತಾ ಇದೆ. ನಿಮಗೆ ಗೊತ್ತಾಗದ ಹಾಗೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಬರ್ತಾ ಇದೆ ಅಂತ ಹೇಳ್ತಾ ಇದೆ. ಕೆಲವರಿಗೆ ಮ್ಯಾರಿಡ್ ಪರ್ಸನ್ಗೆ ಅವರ ಮಕ್ಕಳೇ ತುಂಬ ಆಧಾರ ಅಂತ ಅನಿಸುತ್ತೆ. ಮಕ್ಕಳು ಕೂಡ ಸಂಸಾರದ ಒಂದು ರೀತಿಯ ಕೀ ಇದ್ದ ಹಾಗೆ. ಕೆಲವೊಮ್ಮೆ ಬಂದಾಗಿರೋ ಜೀವನವನ್ನು ಪುನಃ ಓಪನ್ ಮಾಡೋ ಕೀಗಳಿದ್ದ ಹಾಗೆ. ಅದರಿಂದ ಕೂಡ ನಿಮ್ಮ ಸಂಸಾರದಲ್ಲಿ ಸಾಕಷ್ಟು ಒಳಿತನ್ನು ಕಾಣ್ತೀರಾ ಅಂತ ಹೇಳ್ತಾ ಇದೆ. ನೋಡಿ, ಇದು ಕಂಪ್ಲೀಟ್ ಥರ್ಡ್ ಪರ್ಸನ್ ಎಂಟ್ರಿ ಆಗಿರೋದು ಇಲ್ಲಿ ಕೂಡ ಕಾಣಿಸ್ತಾ ಇದೆ. ಎಸ್, ಆದ್ದರಿಂದಾಗಿ ಹೇಳ್ತಾ ಇದ್ದೀನಿ, ಕೆಲವು ಮ್ಯಾರಿಡ್ ಪರ್ಸನಿಗೆ ನಿಮ್ಮ ಮಕ್ಕಳೇ ನಿಮ್ಮ ಸಂಸಾರವನ್ನು ಸರಿ ಮಾಡ್ತಾರೆ. ನಿಮ್ಮ ಮಕ್ಕಳಿಂದನೇ ಈ ಸಂಸಾರಕ್ಕೆ ಒಂದು ಉತ್ತಮವಾದ ತಿರುವಿದೆ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಇನ್ನೂ ಕೆಲವರಿಗೆ, ಓಕೆನಾ? ಕೆಲವರಿಗೆ ಇದು ಕಂಪ್ಲೀಟ್ಲಿ ಸೋಲ್ಮೇಟ್, ಟ್ವಿನ್ ಫ್ಲೇಮ್ ಕೂಡ ಎನರ್ಜಿ ಆಗಿರುತ್ತೆ. ಟ್ವಿನ್ ಫ್ಲೇಮ್ ಆದರೆ ಇಂತಹ ಜಗಳಗಳೆಲ್ಲ ಸಾಧಾರಣ ಸಾಧ್ಯತೆ ಜಾಸ್ತಿ ಇರುತ್ತೆ. ಎಸ್, ನಿಮ್ಮನ್ನು ಈ ಪ್ರೀತಿಯಲ್ಲಿ ಏನು ಅಂತ ಹೇಳಿದ್ರೆ ನೀವು ಕ್ವೀನ್ ಆಗಿರ್ತೀರಾ,
ನಿಮ್ಮ ಪರ್ಸನ್ ನಿಮ್ಮನ್ನು ನೆನೆಸೋದು, ನೀವು ಹೇಗೆ ಅವ್ರನ್ನ ಕಿಂಗ್ ಥರ ನೋಡ್ತೀರೋ ಹಾಗೆ ಕ್ವೀನ್ ಆಗಿರ್ತೀರ. ನಿಮ್ಮನ್ನು ಅಷ್ಟೇ ಅವರು ಕೆಲವರಿಗೆ ಪ್ರೀತಿಸೋರು ಬರ್ತಾರೆ, ಕೆಲವರು ಪ್ರೀತಿಸ್ತಾ ಇದ್ದಾರೆ ಕೂಡ. ಫಾರ್ಚೂನ್ ಕಾರ್ಡು ಕೂಡ ನಿಮಗೆ ಉತ್ತಮವಾದದ್ದನ್ನೇ ತೋರಿಸ್ತಾ ಇದೆ. ಕಂಪ್ಲೀಟಾಗಿ ಏನಾಗಿದೆ, ಒಂದು ನೆಗೆಟಿವಿಂದ ಪಾಸಿಟಿವ್ ಕಡೆ ಕಾರ್ಡ್ಗಳು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ ಅಂತ ಹೇಳ್ಬೋದು. ನಿಮ್ಮ ರಿಲೇಷನ್ಶಿಪ್ ಉತ್ತಮವಾಗಿದೆ ಅಂತ ಹೇಳ್ಬೋದು. ಮುಂದೆ ನಿಮಗೆ ಅದರಿಂದ ಸಕ್ಸಸ್ ಇದೆ ಅಂತ ಹೇಳ್ತಾ ಇದೆ ಕಾರ್ಡ್ಗಳು. ಓಕೆ, ಇದಾಗಿತ್ತು ಎರಡನೇ ಅವರ ರೀಡಿಂಗ್. ನಾನು ಹೇಳೋದಿಷ್ಟೇ ನೋಡಿ, ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ಜೀವನವನ್ನು ಒಂದು ಉತ್ತಮವಾದ ರೀತಿಯಲ್ಲಿ ತೊಗೊಂಡು ಹೋಗೋಕ್ಕೆ ಪ್ರಯತ್ನ ಮಾಡಿ. ಯಾವಾಗಲೂ ಪಾಸಿಟಿವನ್ನೇ ಥಿಂಕ್ ಮಾಡಿ, ಪಾಸಿಟಿವನ್ನೇ ಮಾಡಿ. ಅಕಸ್ಮಾತ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೆಗೆಟಿವ್ ಇದ್ದಾಗ ಏನಾಗುತ್ತೆ, ಈ ರೀತಿಯ ಕಾರ್ಡ್ಗಳು ಗೋಚರಿಸುತ್ತೆ. ಬಟ್ ಅದೇನಾಗುತ್ತೆ, ಕಂಪ್ಲೀಟ್ಲಿ ಮತ್ತೆ ಪಾಸಿಟಿವ್ನೆಸ್ಗೆ ತಿರುಗಬಹುದು. ಮತ್ತು ಕೆಲವರಿಗೆ ಏನು ಅಂತ ಹೇಳಿದ್ರೆ, ತೀರಾ ನೆಗೆಟಿವ್ ಟಾಕ್ಸಿಕ್ ಆಗಿದ್ದಂಥ ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ನೀವು ಡ್ರೈ ಆಗ್ತೀರಾ, ನಿಮ್ಮ ಮ್ಯಾನಿಫೆಸ್ಟ್ ಕೂಡ ನೆಗೆಟಿವ್ ಆಗ್ತಾ ಹೋಗುತ್ತೆ, ಪುನಃ ಅಂಥ ರಿಲೇಷನ್ಶಿಪ್ಗಳು ಮುಂದುವರಿಯುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಬ್ರಹ್ಮಾಂಡಕ್ಕೆ ದೇವರಿಗೆ ಕಂಪ್ಲೀಟಾಗಿ ಸರೆಂಡ್ರ್ ಆಗಿ ನಿಮ್ಮ ಜೀವನವನ್ನೂ ಕೂಡ ದೇವರಿಗೆ ಸರೆಂಡರ್ ಮಾಡಿ ಉತ್ತಮವಾದಂತಹ ಜೀವನವನ್ನು ಪಡ್ಕೊಳ್ಳಿ ಅನ್ನೋದು ನನ್ನ ಆಶಯ. ಓಕೆ, ಇದಾಗಿತ್ತು ಇವತ್ತಿನ ರೀಡಿಂಗ್. ಧನ್ಯವಾದಗಳು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ, ಯಾರೆಲ್ಲ ವ್ಯೂಸ್ ಕೊಟ್ಟಿದ್ದೀರೋ, ಯಾರೆಲ್ಲ ಥಮ್ಸ್ ಅಪ್ ಕೊಟ್ಟಿದ್ದೀರೋ ಎಲ್ರಿಗೂ ಕೂಡ ನನ್ನ ಚಾನಲ್ನಲ್ಲಿ ನಿಮಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಬೇಜಾರು ಮಾಡಲಿಕ್ಕೆ ಹೋಗಬೇಡಿ, ಕಾರ್ಡ್ಗಳು ಸತ್ಯವನ್ನೇ ಹೇಳುತ್ತೆ, ಒಪ್ಕೊಳ್ಳಿ. ಥ್ಯಾಂಕ್ ಯು.